ಈಗಾಗಲೇ ಅವರ ಪತಿಯವರು ವಿಜಯಾನಂದ ಕಾಶ್ಯಪ್ನವರು ಮೀಟಿಂಗಿನಲ್ಲಿ ಭಾಗವಹಿಸಿದ್ದಾರೆ. ನಾನು ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ನಮ್ಮ ಮನೆಯವ್ರನ್ನೂ ಕೂಡ ಸ್ವಲ್ಪ ನೋವಿದೆ, ಸ್ವಲ್ಪ ಸಮಯ ತೆಗೆದುಕೊಳ್ತದೆ, ಅವರು ಕೂಡ ಸರಿ ಆಗ್ತಾರೆ ಅಂತೇಳಿ ವಿಜಯಾನಂದ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಜನರಲ್ ಆಗಿ ಇವತ್ತು ಸಹ ಏನೇನು ನಾವು ಯಾವ ರೀತಿ ಚುನಾವಣೆ ಎದುರಿಸಬೇಕು, ನಮ್ಮ ಮುಂದಿರುವಂತ ನಾವು ಕಾಂಗ್ರೆಸ್ ಪಕ್ಷದ ಮಾಡಿದಂತ ಗ್ಯಾರಂಟಿಗಳ ಬಗ್ಗೆ, ಆ ಬಿಜೆಪಿಯ ವೈಫಲ್ಯಗಳ ಬಗ್ಗೆ, ಇದರೆಲ್ಲ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಸಹ ವಾತಾವರಣ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾಗಿದೆ. ನಾವು ಕನಿಷ್ಠ ಪಕ್ಷ 20 ಸೀಟ್ಗಳನ್ನ ಗೆಲ್ಲುವಂತ ಎಲ್ಲಾ ರೀತಿಯ ಸಾಧ್ಯತೆಗಳಿದಾವೆ. ಅದಕ್ಕಿಂತ ಜಾಸ್ತಿ ಆಗ್ಬಹುದು ಅನ್ನೋದು ಕೂಡ ಇವತ್ತು ಸಹ ಅಂದಾಜನ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಇದು ಮಾಡಿದ್ರೆ ಆ ದಿಶೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಸಹ ನಾವು ಕೆಲಸ ಮಾಡಬೇಕಾಗಿತ್ತು ಮಾಡಿ, ಮತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮ ಬಗ್ಗೆ ಜನರ ಹತ್ರ ಇವತ್ತು ನಾವು ಹೋಗಿ ಅದನ್ನ ಮತ ಪರಿವರ್ತನೆ ಮಾಡಬೇಕು. ಆ ಜೊತೆಗೆ ಬಿಜೆಪಿಯ ಏನು ವೈಫಲ್ಯಗಳಿದಾವೆ, ಆ ವೈಫಲ್ಯಗಳನ್ನು ಕೂಡ ಜನರಿಗೆ ತಿಳಿಸುವಂತದ್ದು ಆಗ್ಬೇಕು ಅಂತ ಜನರಲ್ ಆಗಿ ಬ್ರೋಡರ್ ಆಗಿ ಇವತ್ತು ಸಹ ಕೆಲಸ ಆಗಿದೆ. ಇನ್ನು ಹೆಚ್ಚಿಗೆ ಆಗ್ತವೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮತ್ತು ನಾವು ಕೂಡ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಇವತ್ತು ಸಹ ನಿಶ್ಚಿತವಾಗಿ ಅಧಿಕಾರದಲ್ಲಿದೆ. ತದನಂತರ ಮತ್ತೆ ಅಧಿಕಾರಕ್ಕೆ ನಾವು ಬರ್ತೀವಿ. 5 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಾರೆ. ನಿರಂತರವಾಗಿ ಯಾವುದನ್ನು ಕೂಡ ಸ್ವಲ್ಪನೂ ಕೂಡ ಬದಲಾವಣೆ ಮಾಡದೆ ಇವತ್ತು ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಿಶ್ಚಿತವಾಗಿ ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.